ಸೊ ರಾಮಾನುಚಾರಿ ಯೋಚನೆ ಮಾಡಿಕೊಂಡು ಅಲ್ಲಿ ಒಂದು ಇದು ಶ್ರೀರಂಗಕ್ಕೆ ಹೋದರೆ ನಾವು ಆ ಬೆಟ್ಟದ ಮೇಲೆ ಹೋಗ್ತಾರೆ, ಮೇಲೆ ಗೋಪುರದ ಮೇಲೆ ಹತ್ತಾರೆ. ಗೋಪುರದ ಮೇಲೆ ಹತ್ಬಿಟ್ಟು ಎಲ್ಲರನ್ನೂ ಕರೀತಾರೆ, ಬನ್ನಿ 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 ಅಂತ ಎಲ್ಲರೂ ಕರೀತಾರೆ. ಎಲ್ಲರೂ ಕರೆದ್ಬಿಟ್ಟು ಇವತ್ತು ನಾನು ನಿಮ್ಗೆ ಮಂತ್ರೋಪದೇಶ ಮಾಡ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಈ ನಾಮ ನೀವೆಲ್ಲರೂ ಹೇಳ್ಬೋದು ಅಂತ ಹೇಳಿ ಬಹಿರಂಗವಾಗಿ ಎಲ್ಲರನ್ನೂ ಕರೀತಾರೆ. ಬಹಿರಂಗ ಕರೆದ್ಬಿಟ್ಟು ನೋಡಿ, ಇವತ್ತು ನೀವು ಉದ್ಧಾರ ಆಗಬೇಕಂದ್ರೆ ಭಗವಂತನ ನಾಮ ಹೇಳಬೇಕು, ಪ್ರತಿಯೊಬ್ಬರು ಹೇಳಬೇಕು ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿಯಾಗಿ ಎಲ್ಲರ ಹತ್ರನೂ ಹೇಳಿಸ್ತಾರೆ. ಇವಾಗ ನಾವೆಲ್ಲರೂ ಹೇಳೋಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರ ಹತ್ರ ನಾಮಸ್ಮರಣೆ ಮಾಡಿಸ್ಬಿಟ್ಟು ಆ ಶಿಷ್ಯರೊಬ್ರು ಇದ್ದಾರೆ, ಗುರುಗಳಿಗೆ ಶಿಷ್ಯರು, ಅವರು ಈ ವಿಚಾರ ತಗೊಂಡೋಗಿ ಗುರುಗಳಿಗೆ ಹೇಳ್ತಾರೆ, ನೋಡಿ ಸ್ವಾಮಿ, ನೀವು ಅವ್ರಿಗೆ ಮಂತ್ರೋಪದೇಶ ಮಾಡಿದ್ರಿ, ಅವ್ರು ಈ ಥರ ಮಾಡಿದಾರಲ್ವಾ, ಇದು ನ್ಯಾಯನ ಅವ್ರು ಮಾಡೋದು ಅಂತ ಹೇಳಿದ್ರೆ ಕರಿಯೋಣ ಅಂತ ಹೇಳ್ತಾರೆ. ಸೊ ರಾಮಾನುಜರನ್ನು ಕರೀತಾರೆ ಗುರುಗಳು. ಕರೆದ್ಬಿಟ್ಟು, ಏನಪ್ಪ ನೀನು ಮಾಡಿದ್ದು ಗೊತ್ತಾ ನಿನಗೆ, ಅದ್ರದ್ದು ಫಲಿತಾಂಶ ಏನಾಗುತ್ತೆ ಗೊತ್ತಾ ನಿನಗೆ ಅಂತ ಹೇಳಿದ್ರು. ಸ್ವಾಮಿ ಗೊತ್ತು ಅಂತ ಹೇಳಿದೆ. ಏನಾಗುತ್ತೆ ಹೇಳಿ ನೋಡೋಣ ಅಂತಂದರೆ, ನಾನು ನರಕದ ಲೋಕಕ್ಕೆ ಹೋಗ್ಬೇಕಾಗತ್ತೆ, ಯಾಕಂದರೆ ಗುರುಗೆ ನಾನು ಅಪಚಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಥರ ತಿಳ್ಕೊಂಡು ನೀನು ಮಾಡಿದ್ದೆ ಅಲ್ವಾ, ನೀನು ಇದು ಸರಿನಾ ಅಂತ ಕೇಳ್ತಾರೆ. ಇಲ್ಲ, ನಾನು ನರಕಲೋಕ ಹೋದ್ರೇನೂ ಪರವಾಗಿಲ್ಲ, ಬೇರೆಯವರೆಲ್ಲರೂ ಪತಿದ್ರೆಲ್ಲ ನಂಗೆ ಪಾವನ ಆಗಬೇಕು. ಸೊ ವೈಷ್ಣವರ ಒಂದು ಕಾನ್ಷಿಯಸ್ನೆಸ್ ಯಾವ ಥರ ಇರುತ್ತೆ ಅಂದರೆ, ಅಷ್ಟು ಪ್ಯೂರಾಗಿರುತ್ತೆ, ಶುದ್ಧವಾದ ಒಂದು ಪ್ರಜ್ಞೆ ಇರುತ್ತೆ. ತಾನು ಕಷ್ಟಪಟ್ಟರೇನೂ ಪರವಾಗಿಲ್ಲ, ಮತ್ತವರೆಲ್ಲರೂ ಬಾಕಿಯವರೆಲ್ಲ ಚೆನ್ನಾಗಿರ್ಬೇಕು, ಅವ್ರು ಸಂತೋಷವಾಗಿರಬೇಕು, ಈ ಭೌತಿಕ ಪ್ರಪಂಚದಲ್ಲಿ ಕಷ್ಟಪಡಬಾರ್ದು ಅನ್ನೋ ಒಂದು ಪ್ರಜ್ಞೆ ವೈಷ್ಣವ್ರ ಜೊತೆ ಇರ್ತಾರೆ. ಅದಕ್ಕೆ ವೈಷ್ಣವ್ರು ಏನು ಹೇಳ್ತಾರೆ ಅಂದರೆ, ದುಃಖಿ ಪರಾದುಃಖಿ ಅಂತ ಹೇಳ್ತಾರೆ. ಬೇರೆಯವ್ರಿಗೋಸ್ಕರ ಅವ್ರು ಬದುಕ್ತಾ ಇರ್ತಾರೆ. ಬದುಕೋದಂದ್ರೆ ಏನಂದರೆ, ಅವ್ರ ಕಷ್ಟನೇ ಇವ್ರು ತೊಗೊತಾರೆ, ಅವ್ರಿಗೆ ಕಷ್ಟ ಇದ್ರೂ ಪರವಾಗಿಲ್ಲ, ಅವ್ರ ಕಷ್ಟ ಇವ್ರು ತೊಗೊತಾರೆ. ಇವ್ರಿಗಂತ ಏನು ಯಾವುದೂ ಕಷ್ಟ ಇರಲ್ಲ, ಯಾಕಂದರೆ ಯಾವಾಗ ಸ್ಮರಣೆಯಲ್ಲಿ ಇರ್ತಾರೆ, ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ, ಅದಕ್ಕೆ ಯಾವ ಕಷ್ಟನೂ ಇವ್ರಿಗೆ ಇರೋದಿಲ್ಲ. ಸೊ ಅದಕ್ಕೆ ಈ ಆತ್ಮ ನಿಜವಾಗಿ ಕಷ್ಟಪಡ್ದಿರ ಯಮದೂತರನ್ನ ನೋಡಬಾರ್ದು ಅಂತ ಒಂದು ನಮಗೆ ಒಂದು ಗುರಿ ಇದ್ದರೆ ನಾವು ಈ ಭಗವಂತನ ಸ್ಮರಣೆ ಮಾಡಬೇಕು. ಆ ಸ್ಮರಣೆ ಮಾಡಿದ್ರೆ ನಾವು ಯಮದೂತರ ಹತ್ರ ಬರೋದಿಲ್ಲ, ನಮ್ಮ ಹತ್ರ ಬರೋದಿಲ್ಲ. ನೋಡಿ, ಒಂದು ಸಲ ಯಮದೂತರು ರಘೋತ್ತಮ ದಾಸ ಅಂತ ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಉಡುಪಿನಲ್ಲಿ ಅಷ್ಟಮಠ ಇದೆ. ಅಷ್ಟಮಠದಲ್ಲಿ ಒಂದು ಮಠದಲ್ಲಿ ರಘೋತ್ತಮ ದಾಸರು ತುಂಬ ದೊಡ್ಡ ಆಚಾರ್ಯರವರು. ಅವರು ಕೊನೆ ಕಾಲದಲ್ಲಿ ಏನು ಮಾಡಿದ್ರು ಅಂದರೆ, ಶಿಷ್ಯರಿಗೆಲ್ಲ ಕರೆದು ಹೇಳ್ಬಿಟ್ರು, ನೋಡಪ್ಪ, ನನಗೆ ಹುಷಾರಿಲ್ಲ ಅಂತೇಳಿ ಪೂಜೆ ನಿಲ್ಲಿಸಬೇಡಿ, ನನಗೆ ಹುಷಾರ ಅಂತೇಳಿ ಭಜನೆ ನಿಲ್ಲಿಸಬೇಡಿ, ಖಂಡಿತ ಎಲ್ಲ ಭಜನೆ ಹೆಚ್ಚಿಗೆ ಮಾಡಿ ನೀವು ಅಂತ ಹೇಳಿಬಿಟ್ರು. ಅವರ ಅಂತಕಾಲ ಆಗ ಈ ದೇಹ ಬಿಡೋ ಸಮಯದಲ್ಲಿ ಎಲ್ಲರನ್ನೂ ಕರೆದ್ಬಿಟ್ಟು ಭಗವಂತ ನಾಮ ಹೇಳಿ ಹೇಳಿ ಅಂದ್ಬಿಟ್ಟು, ಬೆಳಗ್ಗೆ ಆಯಿತು ಹೇಳ್ಕೊಂಡೇ ಇದ್ದಾರೆ, ಉಪನ್ಯಾಸ ಆಯಿತು, ಭಾಗವತಂ ಹೋದರು, ರಾಮಾಯಣಂ ಹೋದರು, ಪುರಾಣಗಳು ಹೋದರು. 18 ಪುರಾಣ ಇದೆ. 18 ಪುರಾಣದಲ್ಲಿ ಗರುಡ ಪುರಾಣ ತುಂಬ ವಿಶೇಷವಾದ ಪುರಾಣ. ಅದಕ್ಕಿಂತ ಅತ್ಯುತ್ತಮವಾದದ್ದು ಭಾಗವತ್ ಪುರಾಣ, ಶ್ರೀಮದ್ ಭಾಗವತಂ. 12 ಸ್ಕಂದ ಬರುತ್ತೆ. 12 ಸ್ಕಂದದಲ್ಲಿ 18,000 ಶ್ಲೋಕ ಇದೆ ಅದರಲ್ಲಿ. ಇದು ಒಂದು ಓದಿದ್ರೆ ನಮ್ಮ ಜೀವನ ಧನ್ಯ ಆಗ್ಬಿಡುತ್ತೆ. ಪುರಾಣಗಳು ಈ 18 ಪುರಾಣ 3 ಡಿವಿಷನ್ಸ್ ಮಾಡಿದ್ದಾರೆ. ಸತ್ವಗುಣದಲ್ಲಿ ಪುರಾಣ, ರಜೋಗುಣದಲ್ಲಿ ಪುರಾಣ, ತಮೋಗುಣದಲ್ಲಿ ಪುರಾಣ. ಅದರಲ್ಲಿ ಧರ್ಮಕಾಂಡ, ಕರ್ಮಕಾಂಡ, ಪ್ರೇತಕಾಂಡ. ಸೊ ಪ್ರೇತಕಾಂಡದಲ್ಲಿ ಇದೆಲ್ಲ ಬರುತ್ತೆ. ನಾವು ಮಾಡ್ತಾ ಇರೋ ಈ ಸಮಾರಾಧನೆ ಇದೆಲ್ಲ ಪ್ರೇತಕಾಂಡದಲ್ಲಿ ಬರುತ್ತೆ. ಸೊ ಈ 3 ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ ತುಂಬ ವಿಶೇಷವಾಗಿ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು. ಯಾವ ಥರ ಆತ್ಮಗೆ ಏನಾಗುತ್ತೆ, ಆತ್ಮ ಯಾವ ಥರ ಕಷ್ಟಪಡುತ್ತೆ, ಯಾಕಿದೆಲ್ಲ ಓದಬೇಕು. ಕೆಲವರು ಏನಂದರೆ, ಗರುಡ ಪುರಾಣ ಇಟ್ಕೊಂಬಿಡಿ ಮನೆಯಲ್ಲಿ, ನರಸಿಂಹರನ್ನು ಇಟ್ಕೊಂಬೇಡಿ ಮನೆಯಲ್ಲಿ ಅಂತ ಹೇಳ್ತಾರೆ. ಯಾಕಂದರೆ ಸರಿಯಾದ ಅವ್ರಿಗೆ ಮಾಹಿತಿ ಇಲ್ಲ. ಅದಕ್ಕೆ ಗರುಡ ಪುರಾಣ ಇಟ್ಕೊಂಡ್ರೆ ಏನೂ ತಪ್ಪಿಲ್ಲ, ತುಂಬ ವಿಶೇಷ. ಅದನ್ನು ಓದ್ಬಿಟ್ಟು ನಾವು ಶ್ರದ್ಧೆ ಮಾಡೋದು ಏನಕ್ಕೆ ಮಾಡ್ತಾ ಇದ್ದೀರಿ, ಯಾವುದಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಿ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಆವಾಗ ಅವ್ರಿಗೆ ನಿಜವಾಗಿ ಮಾಡಬೇಕಂತ ಒಂದು ಆಸೆ ಬರುತ್ತೆ. ಈಗ ಒಂದು ಕೀರ್ತನೆ ಹಾಡ್ತೀರಿ, ಒಂದು ಭಜನೆ ಹಾಡ್ತೀರಿ, ಯಾಕೆ ಹಾಡ್ತೀರಿ, ಅರ್ಥ ಮಾಡ್ಕೊಂಡು ನಾವು ಹಾಡಿದ್ರೆ ಅದರಲ್ಲಿ ಏನಾಗುತ್ತೆ, ನಮ್ಗೆ ವಿಶೇಷವಾದ ಒಂದು ಫಲಿತಾಂಶ ಸಿಗುತ್ತೆ. ಅರ್ಥ ಇಲ್ಲದ್ರೆ ಹಾಡಿದ್ರೆ ಗೊತ್ತಾಗಲ್ಲ. ಬಟ್ ಸ್ಮರಣೆಯಲ್ಲಿ ನೀವು ಅರ್ಥ ಇಲ್ಲದ್ರಿ, ನೀವು ಅರ್ಥ ಮಾಡ್ಕೊಂಡಿದ್ರೂ ಪರವಾಗಿಲ್ಲ, ಅದರಲ್ಲಿ ನಿಮಗೆ ಬೆನಿಫಿಟ್ ಇದೆ, ಸ್ಪಿರಿಚುವಲ್ ಬೆನಿಫಿಟ್ ಇದೆ ಅದರಲ್ಲಿ. ಸೊ ಈ ಥರ ಆ ರಘೋತ್ತಮ ದಾಸರವರು ಹೇಳ್ತಾರೆ, ನೀವೆಲ್ಲ ಭಜನೆ ಮಾಡಿ, ನಿತ್ಯ ಕಾರ್ಯಕ್ರಮ ಏನಿದೆ ಎಲ್ಲ ನಡೆಸಿ ಅಂತ ಹೇಳ್ತಾರೆ. ಇಲ್ಲ ಗುರುಗಳೇ, ನಿಮಗೆ ಹುಷಾರಿಲ್ಲ, ನಿಮ್ಮನ್ನು ನೋಡ್ಕೊಳ್ಬೇಕಲ್ಲ, ಅದ್ರ ಬಗ್ಗೆ ನೀವು ಚಿಂತೆ ಬೀಳಬೇಡಿ, ನಿತ್ಯ ಕಾರ್ಯ ನಡೀಲಿ ಅಂತ ಹೇಳ್ತಾರೆ. ಕೊನೆಗೆ 12 ಗಂಟೆ ಆಯಿತು, 1 ಗಂಟೆ ಆಯಿತು, ಕಾರ್ಯ ಮುಗೀತು. ಮತ್ತೆ ಸಾಯಂಕಾಲ ಪೂಜೆ ನಿಲ್ಲಿಸ್ಬೇಡಿ, ಅದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾ ನನಗೂ ಸ್ವಲ್ಪ ತೀರ್ಥ ತೊಗೊಂಬನ್ನಿ ಅಂತ ಹೇಳ್ತಾರೆ. ತೀರ್ಥ ತೊಗೊಂಬಂದು ಹಾಕ್ತಾರೆ. ಮತ್ತು ತುಳಸಿ ಹತ್ರ ತುಳಸಿ ಮಹಾರಾಣಿ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಶಾಲಿಗ್ರಾಮ್ ಶೀಲ ಅದೆಲ್ಲ ತೊಗೊಂಬನ್ನಿ ಅಂತ. ಆಮೇಲೆ ಸಗಣಿ ತೊಗೊಂಬಂದು ಪಕ್ಕದಲ್ಲಿ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ.
ಆಮೇಲೆ ಅವ್ರ ಬಾಯಲ್ಲಿ ತೀರ್ಥ ಆಗಿದ ತಕ್ಷಣ ನರಸಿಂಹ ಅಂತ ಹೇಳ್ಬಿಟ್ಟು ಕೊನೆಗೆ ದೇಹ ಬಿಟ್ಬಿಡ್ತಾರೆ. ನೋಡಿ, ಇದು ತುಂಬ ಅದೃಷ್ಟವಂತರಿಗೆ ಮಾತ್ರನೇ ಇದು ಸಿಗೋದು, ಎಲ್ರಿಗೂ ಸಿಗಲ್ಲ. ದೇಹ ಬಿಡುವಾಗ ಜೊತೆಯಲ್ಲಿ ಸಾಧುಗಳಿರ್ಬೇಕಂತೆ. ಭಗವಂತನ ಸ್ಮರಣೆ ಮಾಡೋದಕ್ಕೆ ನಮಗೆ ಬೇರೆ ಯಾರೂ ಸಿಗಲ್ಲ, ಸಾಧುಗಳೇ ಮಾಡೋದು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಅವ್ರಿಗೆ ಆ ಒಂದು ಪ್ರಜ್ಞೆ ಇರೋದು, ಆ ಚೈತನ್ಯ ಅವ್ರಿಗೆ ಬರೋದು, ಬೇರೆ ಯಾರಿಗೂ ಬರೋಲ್ಲ. ಅಂಥವ್ರಿಗೆ ಅವ್ರು ರಘೋತ್ತಮ ದಾಸ್ ತುಂಬ ದೊಡ್ಡ ಆಚಾರ್ಯರವರು. ಅದಕ್ಕೆ ಅವ್ರು ಹೇಳೋದು, ನನ್ನ ಮನೆ ಕರ್ಕೊಂಡು ಹೋಗ್ಬೇಡಿ, ನಾನು ಇಲ್ಲೇ ಮಠದಲ್ಲೇ ಇರಬೇಕು, ನಾನು ಎಲ್ಲಿ ಹೋಗ್ಬಾರ್ದು, ನನ್ನ ಮಠದಲ್ಲೇ ಇರಬೇಕು, ಭಗವಂತನ ಸ್ಮರಣೆಯಲ್ಲೇ ನಾನು ಇರಬೇಕು, ನಿತ್ಯ ಪೂಜೆಗಳು ಮಾಡಿ ಅಂತ ಹೇಳಿದ್ರೆ ಆ ಭಗವಂತನ ಸ್ಮರಣೆ ಮಾಡ್ಕೊಂತ ಕೊನೆಗೆ ಅವ್ರ ಜೀವ ಬಿಟ್ಟರು. ಇದು ಒಂದು ವಿಶೇಷವಾದ ಒಂದು ಪ್ರಯಾಣ ಇದು. ಸೊ ಆ ಥರ ಇದು ಯಾಕೆ ಯಾವ ಥರ ಬರುತ್ತೆ ಅಂತಂದರೆ, ಅವ್ರು ಇಡೀ ಕಾಲ, ಇಡೀ ನಿತ್ಯ ಜೀವನ ಅವರು ಭಗವಂತನಿಗೋಸ್ಕರ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಕೊನೆಯಲ್ಲಿ ಭಗವಂತ ಏನು ಮಾಡ್ತಾನೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಹೇಳ್ತಾ ಇದ್ದಾರೆ. 15ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ ನೀವು ಹೋದರೆ ಭಗವಂತ ಹೇಳ್ತಾನೆ, ನಾನೇ ನಿಮಗೆ ಸ್ಮರಣೆ ಕೊಡ್ತೀನಿ, ಆದರೆ ನೀವೇನು ಮಾಡಬೇಕು, ನಿತ್ಯ ನಾನು ಸ್ಮರಣೆ ಮಾಡಿಕೊಂಡೇ ಇರಬೇಕು. ಯಾವಾಗಲೂ ನಿತ್ಯ ಅಂದರೆ 24 hours ನಾವು ಮಾಡ್ಕೊಬೇಕಾಗಿಲ್ಲ. ಒಂದು ದಿನಕ್ಕೆ 2 ಗಂಟೆ 3 ಗಂಟೆ ಸ್ಮರಣೆ ಮಾಡಿದ್ರೆ ಸಾಕು. ನಾವು ಹೋಗೋದು, ನಾವು ಮಾಡೋ ಕಾರ್ಯದಲ್ಲೇ ನಾವು ಮಾಡ್ಕೊಂಡೇ ಹೋಗ್ತಾ ಇರ್ಬೋದು. ಪ್ರಯಾಣ ಮಾಡ್ತಾಯಿದ್ದೀರಿ, ಕಾರಲ್ಲಿ ಹೋಗ್ತಾಯಿದ್ದೀರಿ, ವೆಹಿಕಲ್ ಹೋಗ್ತಾಯಿದ್ದೀರಿ, ಏನೋ ಕೆಲಸ ಮಾಡ್ತಾಯಿದ್ದೀರಿ, ಭಗವಂತ ಹೇಳಿದ ಮಾಮನುಸ್ಮರ ಯುದ್ಧಚ ಅಂತ ಹೇಳ್ತಾ ಇದ್ದಾರೆ. ನನ್ನ ಸ್ಮರಣೆ ಮಾಡ್ಕೊಂಡು ನೀನು ಸೇವೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಭಗವಂತನ ಸ್ಮರಣೆ ಮಾಡೋದ್ರಿಂದ ನಮಗೇನಾಗುತ್ತೆ, ಯಮದೂತರನ್ನ ನೋಡೋ ಅವಶ್ಯಕತೆ ನಮಗಿರಲ್ಲ. ಸೀದಾ ನಾವು ಭಗವಂತ ಹತ್ರ ಹೊರಟೋಗ್ಬೋದು, ಕಷ್ಟಪಡೋ ಅವಶ್ಯಕತೆನೇ ನಮಗಿರಲ್ಲ. ಅದಕ್ಕೆ ಭಗವಂತನ ನಾಮ ತುಂಬ ವಿಶೇಷವಾದದ್ದು. ಅದು ನೋಡೋಕ್ಕೆ ತುಂಬ ಸರಳವಾಗಿದೆ, ಏನು ಈ ಮಂತ್ರ ಅಷ್ಟೇನಾ ಅಂತ ಇದೆ. ಆದರೆ ಕಲಿ ಸಂತರ್ನ ಉಪನಿಷತ್ತಲ್ಲಿ ಹೇಳಿದ್ದಾರೆ, ಯಾರು ಕಲಿ ಸೋಡಸಕಂ ನಾಮ ಇತಿ ಸೋಡಸಕಂ ನಾಮನಂ, ಇದು ಅದ್ರ ಹೇಳ್ತಿದ್ರೆ ಇತಿ ಸೋಡಸಕಂ ನಾಮನಂ ಕಲಿ ಕಲ್ಮಶನಾಸನಂ ನಾತರೋ ಪರತರೋ ಪ್ರಾಯ ಸರ್ವವೇದ ಸದೃಶ್ಯತೆ. ಎಲ್ಲ ವೇದಗಳಲ್ಲಿ ನೀವು ತಿರುಗಿಸಿ ನೋಡಿದ್ರೆ ನಾಮ 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 ಭಗವಂತ ನಾಮಸ್ಮರಣೆ 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 ನಾಮಸ್ಮರಣೆ. ಅದಕ್ಕೆ ನೋಡಿ, ಎಲ್ಲ ನಮ್ಮ ಭಾರತ ವರ್ಷದಲ್ಲಿ ಎಲ್ಲ ಕಡೆ ನಾಮಸ್ಮರಣೆ ನಡೀತಾನೆ ಇರುತ್ತೆ, ಎಲ್ಲ ಕಡೆ ನಾಮಸ್ಮರಣೆ. ಯಾಕಂದರೆ ಕಲಿಯುಗದಲ್ಲಿ ನಾಮದಲ್ಲಿದೆ ಶಕ್ತಿ, ಬೇರೆ ಯಾವುದರಲ್ಲಿ ಶಕ್ತಿ ಇಲ್ಲ. ಬೇಕಾದ್ರೆ ನೀವು 6 ತಿಂಗಳು ಬೇಕಾದ್ರೆ ನಾಮ ಹೇಳಿ ನೋಡಿ, ಭಗವಂತ ನಾಮ ಹೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಬದಲಾವಣೆ. ಇದು ನಿಜ ಇದು. ಯಾಕಂದರೆ ಪ್ರಮಾಣ ಹೇಳ್ತಾ ಇದೆ, ಸಾಕ್ಷಾತ್ತು ವೇದಗಳು ನಮಗೆ ತಾಯಿ ಥರ, ನಮ್ಮ ಮಾತೃ ಅವರು, ತಂದೆ ಬಂದು ಭಗವಂತ ವಿಷ್ಣು ಗುರು. ಸೊ ಆ ಥರ ನಾಮಸ್ಮರಣೆ ತುಂಬ ವಿಶೇಷವಾದದ್ದು. ಅದಕ್ಕೆ ಏನದು ಈ ಅಧಮ ಲೋಕಕ್ಕೆ ನಾವು ಹೋಗ್ದಿರ ಹೇಗಾದರೂ ಭಗವಂತನ ಲೋಕಕ್ಕೆ ಹೋಗಿ ಮತ್ತೆ ಈ ಪುನರ್ಜನ್ಮ ಬೇಡ, ಈ ಪುನರ್ಜನ್ಮ ನನಗೆ ಬೇಕಾಗಿಲ್ಲ. ಪುನರ್ಜನ್ಮ ಅಂದರೆ ನಾವು ಮತ್ತೆ ಎಲ್ಲ ಫೇಸ್ ಮಾಡಬೇಕಾಗಿ ಬರುತ್ತೆ, ಮೊದಲಿಂದ ಎಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ, ಸಮಸ್ಯೆಗಳು ಎದುರು ನೋಡ್ಕೋಬೇಕಾಗುತ್ತೆ. ಸೊ ಈ ಸಮಸ್ಯೆಗಳಿಗೆ ಒಂದೇ ಸ್ಟಾಪ್ ಮಾಡಬೇಕಂದ್ರೆ ಭಗವಂತನ ನಾಮಸ್ಮರಣೆ ಒಂದೇ. ಓಕೆ, ನಿಮ್ಮ ಹ್ಯಾವ್ ಟೇಕನ್ ಸೋ ಮಚ್ ಟೈಮ್ ಅನ್ಕೊತೀನಿ. ಸೊ ಈಗ ಈ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಭಗವಂತನ ಈ ಸ್ಮರಣೆ ಬಗ್ಗೆ ಹೇಳ್ತಾರೆ, ಈ ಆತ್ಮ ಬಂದು ಹೇಗೆ ಹೋಗುತ್ತೆ. ಅಲ್ಲಿ ವೈತರಣಿ ಅಂತ ಒಂದು ನದಿ ಇದೆ, ವೈತರಣಿ ಅಂತ. ಇದು ಒಂದೇ ಒಂದು ಹೇಳಿ ನಿಮಗೆ ನಾನು ಸ್ಟಾಪ್ ಮಾಡ್ತೀನಿ. ವೈತರಣ ನದಿ ಅಂದರೆ ಯಮಲೋಕದಲ್ಲಿ 4 ದಿಸೆಗಳಿದೆ, ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತ. ಅದರಲ್ಲಿ ಸೌತಲ್ಲಿ ಮಾತ್ರ ನಾವು ಹೋಗಬಾರ್ದು. ಸೌತಲ್ಲಿ ಹೋಗೋದೆಲ್ಲ ಪಾಪಿಗಳು, ದಕ್ಷಿಣ ದಿಸೆಗೆ ಹೋಗೋರೆಲ್ಲ ಪಾಪಿಗಳು. ಈ ವೈತರಣ ನದಿ ನೀರಿರಲ್ಲ, ಅದರಲ್ಲಿ ಏನಿರುತ್ತೆ ಅಂದರೆ ರಕ್ತ ಮೂಳೆ ಮಾಂಸಗಳು ಇದೆಲ್ಲ ಇರುತ್ತೆ. ಅದೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ ಎಲ್ಲ. ಅದರಲ್ಲಿ ಬೇರೆ ಇಡೀ ಪ್ರಾಣಿಗಳು ಜೀವರಾಶಿಗಳೆಲ್ಲ ಅದರಲ್ಲಿ ತುಳುಕಾಡ್ತಾ ಇರುತ್ತೆ. ಅದಕ್ಕೆ ಘಟ್ಟ ಯಾವುದು ಅಂದರೆ ನಮ್ಮ ಮಾಂಸ ಎಲ್ಲ, ಪಾಪಿಗಳು ಮಾಡಿರೋ ಮಾಂಸ ಎಲ್ಲ ಅಲ್ಲಿ ಇರುತ್ತೆ. ಇಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಹಾಕಿ ಹತ್ತಿದಾರಂತೆ ಅಲ್ಲಿ ಪಾಪಿಗಳಂದರೆ ಹಿರಣ್ಯಕಶಿಪು, ರಾವಣಾಸುರ ಅಂಥ ಪ್ರಜ್ಞೆ ಇರೋರು, ಅಂಥ ಚೈತನ್ಯ ಇರೋರು, ಅವ್ರನ್ನೆಲ್ಲ ಹಾಕಿ ಅಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಕರ್ಕೊಂಬರ್ತಾರಂತೆ. ಅವ್ನು ಕರ್ಕೊಂಬರ್ಗ ಹೊಡೆದು ಕರ್ಕೊಂಡು ಹೋಗ್ತಾರಂತೆ ಆ ಜೀವಿಗಳನ್ನ, ನಡಿ 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 ಅಂತ. ಸೊ ಆ ಥರ ಆ ದಕ್ಷಿಣ ದಿಸಕ್ಕೆ ಒಂದು ಬಿಟ್ಟು ಬೇರೆ ಯಾವ ಕಡೆ ಹೋದ್ರೂ ನಮಗೆ ಪರವಾಗಿಲ್ಲ, ಉತ್ತರ ಬೇರೆ ಕಡೆ ಯಾವುದೂ ಪರವಾಗಿಲ್ಲ, ಅಲ್ಲಿ ಮಾತ್ರ ಹೋಗ್ಬಾರ್ದು. ಅದು ಪಾಪಿಗಳು ಹೋಗೋ ದಾರಿ ಅಂತ ಹೇಳ್ತಾರೆ. ಇದೆಲ್ಲ ಪಾಪಿಗಳಿಗೆ ಮಾತ್ರನೇ. ಅದಕ್ಕೆ ಪಾಪಕ್ಕೆ ನಾವು ಮಾಡೋ ಪ್ರತಿ ಕಾರ್ಯ ಏನು ಮಾಡಬೇಕು, ನಾವು ಅನಲೈಸ್ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಅದಕ್ಕೆ ನಮಗೆ ಡಿಸ್ಕ್ರಿಮಿನೇಷನ್ ಪವರ್ ಕೊಟ್ಟಿದ್ದಾರೆ ಭಗವಂತ. ಇದು ಒಳ್ಳೆಯದು, ಇದು ಕೆಟ್ಟದು, ವೆದರ್ ವಿ ಕ್ಯಾನ್ ಡೂ ಇಟ್ ಆರ್ ನಾಟ್, ಎಸ್ ಆರ್ ನೋ. ವಿ ಹ್ಯಾವ್ ಟು ರೆಫರ್ ದ ಶಾಸ್ತ್ರಾಸ್, ವಿ ಹ್ಯಾವ್ ಟು ಲರ್ನ್ ಫ್ರಮ್ ಗುರೂಸ್, ವಿ ಹ್ಯಾವ್ ಟು ಲರ್ನ್ ಫ್ರಮ್ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ಸ್. ಇದನ್ನೆಲ್ಲ ನಾವು ನೋಡಬೇಕಾಗಿ ಬರುತ್ತೆ. ಸೊ ಪರಿಶೀಲನೆ ಮಾಡಿ ಪ್ರತಿಯೊಂದು ಕಾರ್ಯ ನಾವು ಮಾಡಬೇಕಾಗುತ್ತೆ. ಒಂದೊಂದು ಕಾರ್ಯಕ್ಕೂ ಒಂದೊಂದು ರಿಯಾಕ್ಷನ್ ಇರುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಎ ಆಪೋಸಿಟ್ ಈಕ್ವಲೆಂಟ್ ರಿಯಾಕ್ಷನ್ ಅಂತ ಹೇಳ್ತಾರೆ ನ್ಯೂಟನ್. ಅದೇ ಥರ ನಾವು ಮಾಡೋ ಕಾರ್ಯಕ್ಕೆ ರಿಯಾಕ್ಷನ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಪ್ರತಿ ಕಾರ್ಯ ನಾವೇನು ಮಾಡಬೇಕು, ಈಗ ಇದು ಸೈಬರ್ ಇದೆ, 1000 ಸೈಬರ್ ಇದೆ, ಅದಕ್ಕೆ ವ್ಯಾಲ್ಯೂ ಇದೆಯಾ? ಇಲ್ಲ. ಪಕ್ಕದಲ್ಲಿ ಒಂದು ಹಾಕಿದ್ರೆ ಎಲ್ಲ ಸೈಬರ್ಗೂ ವ್ಯಾಲ್ಯೂ ಬಂದ್ಬಿಡುತ್ತೆ. ಅದಕ್ಕೆ ನಮ್ಮ ಜೀವನ ಎಲ್ಲ ಶೂನ್ಯವಾಗಿರುತ್ತೆ.
ಆದರೆ ಅದನ್ನು ಭಗವಂತನ ನಾವು ಆಹ್ವಾನ ಮಾಡಿದ್ರೆ ಎಲ್ಲದಕ್ಕೂ ಬೆಳೆ ಬಂದ್ಬಿಡುತ್ತೆ. ಆ ಥರ ನಾವು ಪ್ರತಿಯೊಂದು ಕಾರ್ಯದಲ್ಲಿ ಭಗವಂತನ ನಾವು ಆಹ್ವಾನ ಮಾಡ್ಕೊಬೇಕಾಗಿ ಬರುತ್ತೆ. ಸ್ಮರಣೆ ತುಂಬ ಇಂಪಾರ್ಟೆಂಟು. ಸ್ಮರಣೆ, ನಾಮಸ್ಮರಣೆ. ಅದಕ್ಕೆ ಪ್ರತಿದಿನ ಒಂದು ನಿತ್ಯ ಒಂದು ಅರ್ಧ ಗಂಟೆ ಕಾಲ ನಾವು ಭಗವಂತನಿಗೋಸ್ಕರ ಈ ಟೈಮ್ನ ಅಲಾಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಇನ್ನೊಂದು, ಲೀಲೆಗಳ ಬಗ್ಗೆ ನಾವು ಕೇಳಬೇಕು. ಭಗವಂತನ ಬಗ್ಗೆ ಲೀಲೆಗಳು ಕೇಳ್ತಾ 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 ನಮ್ಗೆ ಆಸೆ ಬರುತ್ತೆ. ಕೆಲವ್ರು ಕೇಳ್ಬೋದು, ಇಲ್ಲ ಸರ್ ನನಗೆ ಇಂಟ್ರೆಸ್ಟೇ ಇಲ್ಲ ಸರ್ ಓದೋಕ್ಕೆ, ಓದಬೇಕಂತ ನಾನು ಅನ್ಕೊತೀನಿ, ಆದರೆ ಏನೋ ಒಂದು ಗೊತ್ತು, ಯಾವುದೋ ಒಂದು ತಡೆ ಬರುತ್ತೆ ಅಂತ ಹೇಳ್ತಾರೆ. ಆ ತಡೆ ಬರೋದು ಏನಕ್ಕಂದರೆ ಆಸೆ ನಾವು ಗಟ್ಟಿ ಮಾಡ್ಕೋಬೇಕು, ಮನಸ್ಸಲ್ಲಿ ತುಂಬಿಕೊಬೇಕು. ಭಗವಂತನ ಸಾಧುಗಳ ಜೊತೆ ಸಾಂಗತ್ಯ ಮಾಡಬೇಕು. ಮುಖ್ಯವಾಗಿ ಸಾಧು ಸಂಘ ತುಂಬ ಇಂಪಾರ್ಟೆಂಟು. ಸಾಧು ಸಂಘೆ ಸರ್ವಸಿದ್ಧಿ ಹೋಯ್, ಲವ ಮಾತ್ರ ಸಾಧು ಸಂಘೆ ಸರ್ವಶಾಸ್ತ್ರ ಹೋಯ್ ಅಂತ ಹೇಳ್ತಾರೆ. ಸಾಧುಗಳ ಜೊತೆ ಒಂದು ಕ್ಷಣ ಇದ್ದರೆ ಸಾಕಂತೆ, ನಾವು ಒಂದೇ ಒಂದು ಕ್ಷಣ ನಮಗೆ ಸರ್ವಶಾಸ್ತ್ರಗಳು ಬಂದ್ಬಿಡುತ್ತಂತೆ. ದಟ್ ಇಸ್ ವೈ ಯು ಶುಡ್ ಬಿ ಇನ್ ದಿ ಮಿಡ್ಸ್ಟ್ ಆಫ್ ಆಲ್ ದಿ ಪ್ಯೂರ್ ಡಿವೋಟೀಸ್. ಸಾಧುಗಳ ಜೊತೆ ಇರಬೇಕು, ಸಾಧು ಸಂಘ ಮಾಡಬೇಕು. ನಮ್ಮ ಕಾರ್ಯ, ನಮ್ಮ ನಿತ್ಯ ಕಾಲ ನಾವು ಮಾಡ್ತಾ ಇರಬೇಕು, ನಮ್ಮ ಕರ್ಮಗಳು ನಾವು ಮಾಡ್ತಾ ಇರಬೇಕು. ಆ ಕರ್ಮದಲ್ಲಿ ನಾವು ಯೋಚನೆ ಮಾಡಬೇಕು, ನಾವು ಮಾಡ್ತಾ ಇರೋ ಕರ್ಮ ಕರೆಕ್ಟಾ, ಸರಿಯಾ ಇಲ್ವಾ, ಅದನ್ನು ನಾವು ಪರಿಶೀಲನೆ ಮಾಡ್ಕೊಂಡು ನಾವು ನೋಡಬೇಕಾಗಿ ಬರುತ್ತೆ. ಓಕೆ, ಹರೇ ಕೃಷ್ಣ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ ನಾನು ಹೇಳಿದ ಏನಾದರೂ ತಪ್ಪು ಹೇಳಿದರೆ ಸ್ವಲ್ಪ ಕ್ಷಮಿಸ್ಬಿಡಿ. ಏನೋ ನನಗೆ ಗೊತ್ತಿರೋದು ನಮ್ಮ ಗುರುಗಳು ಹೇಳಿದ್ರೆ ನಾನು ಹೇಳಿದ್ದೀನಿ. ನಿಮಗೇನಾದರೂ ಇದೆ, ನಿಮ್ಮ ಯು ಕ್ಯಾನ್ ಪುಟ್ ಯುವರ್ ಇನ್ಪುಟ್ಸ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕಮೆಂಟ್ ಆಲ್ಸೋ. ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಕೇಳ್ಬೋದು. ಏನೂ ಇಲ್ಲ ಅಂದರೆ ನಾವು ಅಮ್ಮ ಅವ್ರಿಗೋಸ್ಕರ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಅವ್ರ ಬಗ್ಗೆ ಪ್ರಾರ್ಥನೆ ಮಾಡೋಣ. ಸೊ ಇಂದ್ರಮ್ಮ 94 ವರ್ಷ ಅವ್ರಿಗೆ. ತುಂಬ ವಿಶೇಷವಾದ ಒಂದು ಆತ್ಮ ಇವರು. ನೋಡಿ, ಕೊನೆಯಲ್ಲಿ ಮಂಗಳಾರತಿ ಪೂಜೆ ಎಲ್ಲ ಮಾಡಿ ಅವರು ದೇಹ ಬಿಟ್ಟಿದ್ದಾರಂತೆ. ನಾನು ಅದು ಕೇಳಿದೆ, ಫ್ರಮ್ ದಿ ಪ್ರಾಪರ್ ಸೋರ್ಸಲ್ಲಿ ಕೇಳಿದೆ ನಾನು. ಅವರು ತುಂಬ ವಿಶೇಷವಾದ ಒಂದು ಭಕ್ತಿ ಸೇವೆ ಎಲ್ಲ ಮಾಡ್ತಾಯಿದ್ರು. ನಾನು ಪ್ರತಿದಿನ ನಮ್ಮ ಅಕ್ಕ ಅವ್ರು ನೋಡುವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಯಾವುದೇ ಒಂದು ಕೆಲಸ ಕರ್ತವ್ಯ ಮಾಡ್ದೇನೋ ಒಂದು ಶ್ರದ್ಧೆಯಿಂದ ಮಾಡ್ತಾರೆ ಅವರು, ಶ್ರದ್ಧೆಯಿಂದ ಮಾಡ್ತಾರೆ. ಪೂಜಾ ಪುನಸ್ಕಾರಗಳು ಪ್ರತಿಯೊಂದು ಅಷ್ಟೇ ತುಂಬ ನಿತ್ಯವಾಗಿ ಅವ್ರು ಮಾಡ್ಕೊಳ್ತಾಯಿದ್ರು. ತುಂಬ ಒಂದು ಶುದ್ಧ ಭಕ್ತರು ಯಾವ ಥರ ಮಾಡ್ತಾಯಿದ್ರು ಆ ಥರ ಮಾಡ್ತಾಯಿದ್ರು. ಇಡೀ ಸಂಸಾರದನ್ನೇ ಅದು ಭುಜದ ಮೇಲೆ ಇಟ್ಕೊಂಡು ಅವರು ನಡ್ಸ್ಕೊಂಡಿದ್ದಾರೆ. ಇಷ್ಟು ಜನ, ದೊಡ್ಡ ಸಂಸಾರ ಅವರು, ತುಂಬ ವಿಶೇಷವಾದ ಸಂಸಾರ ಅವರು. ನನಗೆ ದೊಡಮ ಆಗಬೇಕು ಅವರು ತಾಯಿ ಥರ ನನಗೆ ಸಮಾನ ಅವರು. ಇಂಥ ಆತ್ಮಗಳನ್ನ ನಾವು ರಿಯಲಿ ವಿ ಆರ್ ಮಿಸ್ಸಿಂಗ್ ಇಟ್. ಯಾಕಂದರೆ ಮನೆಯಲ್ಲಿ ದೊಡ್ಡವ್ರು ಇರಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಇರಬೇಕು ಅಂದರೆ ಅವರು ಒಳ್ಳೆಯದು ಸರಿಯಾದ ದಾರಿ ನಮಗೆ ತೋರಿಸ್ತಾರೆ. ಇದು ಒಳ್ಳೆಯದಾ, ಇದು ಕೆಟ್ಟದ, ಇದು ಮಾಡ್ಬೋದಾ, ಇದು ಮಾಡಬಾರ್ದು ಅಂತ. ಆದರೆ ಈಗಿನ ಕಾಲದಲ್ಲಿ ದೊಡ್ಡವ್ರು ಬೇಡ ಅಂತ ಹೇಳ್ತಾರೆ. ದೊಡ್ಡವ್ರು ಇದ್ದಂತೂ ನಮಗೆ ತುಂಬ ಒಳ್ಳೆಯದು, ತುಂಬ ವಿಶೇಷ. ಅದು ವಿಶೇಷವಾದ ನಮಗೆ ಭಗವಂತನ ಪ್ರತಿನಿಧಿಗಳು ಅವರು, ಅವರೇ ನಮಗೆ ದಾರಿ ತೋರಿಸೋರು ಅವರು. ಅದರಿಂದ ನಾವು ರಿಯಲಿ ವಿ ಆರ್ ಮಿಸ್ಸಿಂಗ್ ಇಟ್. ಸೊ ಇಂದ್ರಮ್ಮ ಅವರು ತುಂಬ ವಿಶೇಷವಾದ ಒಂದು ಆತ್ಮ. ಇಂಥ ಆತ್ಮನ ನಾವು ಕಳ್ಕೊಂಡಿದ್ದೀರಿ. ತುಂಬ ಅದು ದುರದೃಷ್ಟವಂತ ನಮ್ಮದು. ಹರೇ ಕೃಷ್ಣ. ಅದೇ ನಾನು ಹೇಳಿದೆ. ಹಾಂ, ಆವತ್ತಿನ ದಿನ ಅವರು ಧರ್ಮಪತಿ ಅವರ ತಿಥಿ ಆವತ್ತಿನ ದಿನವೇ ಅವರು ದೇಹ ಬಿಟ್ಟಿದ್ದಾರೆ, ಅವ್ರ ಯಜಮಾನರು. ಸೊ ಇಂದ್ರಮ್ಮ ಅವರ ಆತ್ಮಗೆ ಶಾಂತಿ ಆಗಲಿ ಅಂತೇಳಿ, ಮತ್ತು ಇಲ್ಲಿ ಬಂದಿರೋ ಬಂಧು ಮಿತ್ರರು ಅವರೆಲ್ಲ ಪರಿವಾರಕ್ಕೋಸ್ಕರ, ನಿಮಗೆಲ್ಲ ನಿಮ್ಮ ಆರೋಗ್ಯಕ್ಕೋಸ್ಕರ, ಮತ್ತು ನೀವೆಲ್ಲರೂ ಸದಸ್ಯರು, ನಿಮ್ಮ ಪರಿವಾರದ ಸದಸ್ಯರು ನೀವೆಲ್ಲರೂ ಶುದ್ಧ ಭಕ್ತರಾಗಬೇಕು, ನಮ್ಗೆ ಒಳ್ಳೆಯ ಜೀವನ ಕೊಡಬೇಕು. ಭಗವಂತನ ಸೇವೆಯಲ್ಲಿ ಯಾವಾಗಲೂ ನಾವು ಎಂಗೇಜ್ ಆಗಿರಬೇಕು ಅಂಥೇಳಿ ಒಂದು 3 ಸಲ ಒಂದು 4-5 ಮಂತ್ರ ನಾನು ಹೇಳ್ತೀನಿ. ಅದನ್ನು ನೀವು ಸ್ವಲ್ಪ ರಿಪೀಟ್ ಮಾಡಿದ್ರೆ ನನಗೆ ತುಂಬ ಸಂತೋಷವಾಗಿರುತ್ತೆ. ನೀವು ಅಪ್ಪಣೆ ಕೊಟ್ಟರೆ ನಾನು ಶುರು ಮಾಡ್ಕೊತೀನಿ. ಹಾಂ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಸ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ಜನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ.
ಸಂಭವಾಮಿ ಯುಗೆ ಯುಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಗೋವಿಂದಾಯ ನಮಃ. ಓಂ ನಮೋ ಗೋವಿಂದಾಯ ನಮಃ. ಓಂ ನಮೋ ಗೋವಿಂದಾಯ ನಮಃ. ಓಂ ನಮೋ ಗೋವಿಂದಾಯ ನಮಃ. ಓಂ ಕೇಶವಾಯ ನಮಃ. ಓಂ ನಾರಾಯಣ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ಒಂದು 2 ನಿಮಿಷ ಮೌನವಾಗಿ ಅಮ್ಮ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವರ ಒಂದು ಪ್ರಯಾಣ ಒಂದು ಸುಖ ಶಾಂತಿಯಾಗಿ ಆತ್ಮಶಾಂತಿಯಾಗಲಿ ಅಂತ ನಾವು ಮಾಡ್ಕೊಳ್ಳೋಣ.